ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನಿವತ್ತು ಈ ವ್ಲಾಗಲ್ಲಿ ಏನು ಹೇಳೋಕ್ಕೆ ಅಂತ ಬಂದಿದ್ದೀನಿ ಅಂತಂದರೆ, ನಾನು ರೀಸೆಂಟಾಗಿ ಯೂಟ್ಯೂಬ್ಗೆ ಅಂತಲೇ ನಾನು ಏನಾದರೂ ಪ್ಲ್ಯಾನ್ ಮಾಡೋಣ ನನ್ನ ರೂಮ್ನ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಬಟ್ ನನ್ನ ರೂಮಲ್ಲಿ ಆಲ್ರೆಡಿ ತುಂಬ ಥಿಂಗ್ಸ್ ಇದೆ. ಸೊ ಅದಕ್ಕೆ ನಾನು ಪ್ರೈವೇಟಾಗಿ ಸಪ್ರೇಟಾಗಿ ನನಗೊಂದು ಏರಿಯಾ ಬೇಕು ಯೂಟ್ಯೂಬ್ ವ್ಲಾಗ್ ಮಾಡೋಕ್ಕೆ ಅಂದ್ಬಿಟ್ಟು ನಂದು ಎಕ್ಸ್ಟ್ರಾ ಒಂದು ಗೆಸ್ಟ್ ರೂಮ್ ಇತ್ತು, ಅದನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಯೂಶಲಿ ನಾವು ಯಾರೂ ಸ್ಟೇ ಏನೂ ಮಾಡಲ್ಲ, ಸ್ವಲ್ಪ ಖಾಲಿನೇ ಇದೆ. ಸೊ ಅದಕ್ಕೆ ನಾನು ಅದಕ್ಕೆ ಅಂದ್ಬಿಟ್ಟು ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ವಾಲ್ನೆಲ್ಲ ನಾನೇನಾದರೂ ಚೆನ್ನಾಗಿ ಪೇಂಟಿಂಗ್ ಅಥವಾ ಸ್ಟಿಕ್ಕರಿಂಗ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಆ ಥರ ಏನೋ ಆರ್ಟ್ ಆ್ಯಂಡ್ ಕ್ರಿಯೇಟಿವ್ ಆಗಿ ಏನೂ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಸ್ವಲ್ಪ ಅಮೆಝಾನ್ ಮತ್ತು ಮೀಶೋ ಇಂದ ಸ್ವಲ್ಪ ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೀನಿ. ಬೈ ಮಾಡಿ ತುಂಬ ದಿನ ಆಗಿದೆ, ಬಟ್ ನಾನು ಯೂಸ್ ಮಾಡಿಲ್ಲ. ನನಗೆ ಯಾಕೆಂದರೆ ಟೈಮ್ ಇರಲಿಲ್ಲ, ತುಂಬ ಇವೆಂಟ್ಸ್ ಇತ್ತು, ಅದೇ ರೀಸನ್ಗೆ. ಸೊ ಇವಾಗ ನಾನು ಏನೇನು ಬೈ ಮಾಡಿದ್ದೀನಿ ಅಂತ ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಎಲ್ರಿಗೂ ಪ್ಯಾಕ್ನ ಓಪನ್ ಮಾಡಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ನಾನು ಬೈ ಮಾಡಿರೋ ರೀಸನ್ ಏನಂತ ಅಂದರೆ, ನನಗೆ ಯೂಟ್ಯೂಬಲ್ಲಿ ನೆಕ್ಸ್ಟ್ ಮಾಡೋ ವ್ಲಾಗ್ ಬಗ್ಗೆ ಡೀಟೇಲಿಂಗ್ ಕೊಡ್ತೀನಿ, ಅಥವಾ ನನ್ನ ಟ್ರಾವೆಲ್ ವ್ಲಾಗ್ ಆಗಲಿ, ಫುಡ್ ವ್ಲಾಗ್ ಆಗಲಿ, ಅದು ಏನಾದರೂ ನಾನು ಹೇಳಬೇಕು ಅಂತಂದರೆ ನಾನು ಕುತ್ಕೊಂಡು ಮಾತಾಡುವಾಗ ನನ್ನ ಬ್ಯಾಕ್ಗ್ರೌಂಡ್ ಕೂಡ ಚೆನ್ನಾಗಿದ್ದರೆ ವಾಚಸ್ಗೆ ಚೆನ್ನಾಗಿರುತ್ತೆ. ಸೊ ಅದು ಅಸ್ಥೆಟಿಕ್ಕಾಗಿ ಕಾಣಿಸುತ್ತೆ ಅನ್ನೋ ರೀಸನ್ಗೆ ಅಷ್ಟೇ. ಆ್ಯಕ್ಚುಲಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತಲೇ ನಂಗೆ ಮರ್ತೋಗ್ಬಿಟ್ಟಿದೆ. ಯಾಕೆಂದರೆ ಆಲ್ಮೋಸ್ಟ್ 1 ಮಂತ್ ಆಗಿದೆ ನಾನು ಆರ್ಡರ್ ಮಾಡಿ ಬರೋದೆಲ್ಲ ಒಂದು 15 ಡೇಸ್ ಆಯಿತು. ಮೀಶೋದಲ್ಲಿ ಸ್ವಲ್ಪ ಬಂತು, ಅಮೆಝಾನಲ್ಲಿ ಸ್ವಲ್ಪ ಬಂತು. ಸೊ ನಾನು ಯಾವ್ಯಾವ ಪ್ರಾಡಕ್ಟ್ ಇದೆ ಇದರೊಳಗೆ ಅಂತ ನಂಗೆ ಐಡಿಯಾ ಇಲ್ಲ. ಓಪನ್ ಮಾಡ್ತಾ ಇದ್ದೀನಿ, ಲೆಟ್ಸ್ ಸಿ. ನನಗೆ ಈ ಪ್ರಾಡಕ್ಟ್ಸ್ ಯಾವುದು ಅನಿಸುತ್ತೆ ಅಂದರೆ, ಲೈಕ್ ಏನಾದರೂ ಥ್ರೆಡ್ ವರ್ಕ್ ಇರೋ ಥರ ಏನೋ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಲೆಟ್ಸ್ ಸಿ. ಹ್ಯಾಂಗಿಂಗ್ಗೆ ಬುಕ್ ಮಾಡಿದ್ದೆ, ಮೇ ಬಿ ಅದು ಅನಿಸುತ್ತೆ. ಓ ಅದೇ, ಎಸ್. ಇದು ಲೈಕ್ ಏನಾದ್ರು ಎಂಡಿಂಗಲ್ಲಿ ಏನಾದ್ರು ಫಿನಿಶಿಂಗ್ ಕೊಡೋಣ ಅಂದ್ಕೊಂಡ್ರೆ ಡೋರ್ ಅಥವಾ ವಿಂಡೋಗೆ ಇದಕ್ಕೆ ಏನಾದರೂ ಪಾಟ್ಸ್ ಹಾಕಬೇಕು. ಸೊ ಪಾಟ್ಸು ಆರ್ಡರ್ ಮಾಡಿದ್ದೀನಿ, ನೋಡೋಣ ಏನೇನು ಬಂದಿದೆ ಅಂತ. ಇದು ಫಸ್ಟ್ ಪ್ರಾಡಕ್ಟ್ ನಾನು ಓಪನ್ ಮಾಡಿರೋದು. ಐ ಥಿಂಕ್ ಇದು ಅಮೆಝಾನಲ್ಲಿ ಅನಿಸುತ್ತೆ ಇದು ತೊಗೊಂಡಿರೋದು ನಾನು. ಅರೌಂಡ್ 350-400 ಇರುತ್ತೆ ಇದು. ನೆಕ್ಸ್ಟ್ ಪ್ರಾಡಕ್ಟ್ ಇದು ಏನನ್ಸುತ್ತೆ ಅಂತ ಅಂದರೆ, ಬುಕ್ ಅನ್ನಿಸ್ತಾ ಇದೆ ನನಗೆ ಇದು. ನಾನು ಡೈರಿ ಏನಾದ್ರು ತೊಗೊಳ್ಳೋಣ, ಲೈಕ್ ಯೂಟ್ಯೂಬ್ಗೆ ಅಂತಲೇ ಸಪ್ರೇಟ್ ವ್ಲಾಗ್ ಮಾಡೋಕ್ಕೆ ಡೈರಿ ಏನಾದ್ರು ಬೇಕಾಗುತ್ತೆ ಅಂತ ಅಂದ್ಕೊಂಡೆ. ಮೇ ಬಿ ಅನಿಸುತ್ತೆ, ಗೊತ್ತಿಲ್ಲ. ಇಲ್ಲ ಸ್ಟಿಕ್ಕರ್ಸ್ ಇರ್ಬೋದು, ಸ್ಟಿಕ್ಕರಿಂಗ್ ಮಾಡೋಕ್ಕೆ. ವಾಲ್ಗೆ ಸ್ಟಿಕ್ಕರ್ಸ್. ಆ್ಯಕ್ಚುಲಿ ನಾನು ಬಂದುಬಿಟ್ಟು ಥೀಮ್ ಬಂದುಬಿಟ್ಟು ಪಿಂಕ್, ಲೈಕ್ ಲೈಟ್ ಪೇಸ್ಟಲ್ ಪಿಂಕ್ ಮತ್ತು ವೈಟ್ ಕಾನ್ಸೆಪ್ಟಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಲೈಟ್ ಪಿಂಕ್ ಇರೋ ಥರನೇ ಆರ್ಡರ್ ಮಾಡಿದ್ದೆ. ಈ ಪ್ರಾಡಕ್ಟ್ಸ್ನ ಕಂಪ್ಲೀಟಾಗಿ ನಾನು ಆಮೇಲೆ ಡೀಟೇಲಿಂಗಾಗಿ ತೋರಿಸ್ತೀನಿ. ಈಗ ಜಸ್ಟ್ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಈ ವ್ಲಾಗಲ್ಲಿ. ಇದೇನಂತ ಗೊತ್ತಿಲ್ಲ ನನಗೆ. ಪ್ಲಾಸ್ಟರ್ ಎಲ್ಲ ಫುಲ್ ಟೈಟಾಗಿ ಹಾಕಿದ್ದಾರೆ. ಆ್ಯಕ್ಚುಲಿ ನಾನು ಮೀಶೋ ಮತ್ತು ಅಮೆಝಾನ್ ಎರಡರಲ್ಲೂ ಕಂಪೇರ್ ಮಾಡಿ ತೊಗೊಂಡೆ. ಎರಡರಲ್ಲೂ ಕಂಪೇರ್ ಮಾಡಿ ನೋಡಿ, ಪ್ರೈಸಿಂಗ್ ನೋಡಿ ತೊಗೊಂಡೆ. ಯಾಕೆಂದರೆ ಸೇಮ್ ಪ್ರೈಸ್ ಇವಾಗ ಮೀಶೋಲ್ಲಿ 300 ಇರುತ್ತೆ, ಅಮೆಝಾನಲ್ಲಿ 400-450 ಇರುತ್ತೆ. ಸೊ ಆಲ್ಮೋಸ್ಟ್ ಪ್ರಾಡಕ್ಟ್ ಸೇಮೇ ಇರುತ್ತೆ. ನಾನು ತುಂಬ ಸರಿ ತರಿಸಿದ್ದೀನಿ. ಏನೋ ಕ್ರಿಯೇಟಿವ್ ಆಗಿರೋದಿದೆ, ಏನಂತ ಗೊತ್ತಿಲ್ಲ. ಬಾಟಲ್ ಸಮಥಿಂಗ್. ಓ ವಾವ್, ನನಗೆ ಈ ಥರ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ಓಪನ್. ರಿವೀಲ್ ಮಾಡಲ್ಲ ಅಂತ ಹೇಳಿದೆ ನಾನು ಪ್ರಾಡಕ್ಟ್ಸ್ನಾಗೆ, ಬಟ್ ನಂಗೆ ಇದನ್ನ ನೋಡಿದ ತಕ್ಷಣ ರಿವೀಲ್ ಮಾಡ್ಬೇಕು ಅನ್ನಿಸ್ತಾ ಇದೆ. ತುಂಬ ಕ್ಯೂಟಾಗಿದೆ. ಇದು ನಾನು ಮೀಶೋಲ್ಲಿ ಆರ್ಡರ್ ಮಾಡಿದೆ, ಅರೌಂಡ್ 200 ಅನಿಸುತ್ತೆ ಮೇ ಬಿ. ಎಷ್ಟು ಕ್ಯೂಟಾಗಿದೆ ನೋಡಿ. ಇದನ್ನ ನಾನು ಎಲ್ಲಿ ಪ್ಲೇಸ್ ಮಾಡ್ತೀನಿ ಗೊತ್ತಿಲ್ಲ. ಸೊ ಅದನ್ನು ಒಂದಿನ ವ್ಲಾಗ್ ಮಾಡ್ತೀನಿ. ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನಾನು ಏನೇನು ಪ್ರಾಡಕ್ಟ್ಸ್ ತರಿಸಿದ್ದೀನಿ ಅಂತ ತೋರಿಸ್ತೀನಿ. ರೂಮ್ನ ನಾನು ಡೆಕೋರ್ ಮಾಡೋ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಅದು ಏಕೆಂದರೆ ಒಂದು ಪ್ರಾಡಕ್ಟನ್ನು ನಿಮಗೆ ಗೊತ್ತಾಗಬೇಕು ಯಾವ ಥರ ಯೂಸ್ ಮಾಡಬೇಕು ಅಂತ, ಅದಕ್ಕಷ್ಟೇ. ಇದು ಜಸ್ಟ್ ಸ್ಟಿಕ್ಕರ್ ಅಷ್ಟೇ, ಇದರಲ್ಲೇ ತೋರಿಸ್ಬಿಡ್ತೀನಿ ನಾನು. ಸ್ಟಿಕ್ಕರ್ ನಾನು ಸಪ್ರೇಟಾಗಿ ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಓಕೆ. ಓ, ಇದು ನಾವು ಈ ಥರ ಕೊಟ್ಟಿದ್ದಾರೆ. ಒಂದನ್ನೇ ನಾವು ಕಟ್ ಮಾಡಬೇಕಾಗುತ್ತೆ, ಎತ್ಕೊಂಡು ಸ್ಟಿಕ್ ಮಾಡ್ಬೋದು. ಸೊ ನಾನಿನ್ನೂ ಪ್ಲ್ಯಾನಿಂಗ್ ಮಾಡಿಲ್ಲ ಯಾವ ಥರ ಮಾಡಬೇಕು ಅಂತ. ಈ ಲೈಟ್ ಕಲರ್ ಇದೆ, ನಾನು ಮೇ ಬಿ ಈ ಕಲರ್ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಡಾರ್ಕ್ ಪಿಂಕ್ ಆಯ್ತು ಅನ್ಸುತ್ತೆ ಅದಕ್ಕೆ. ದೆನ್ ನೆಕ್ಸ್ಟ್ ತುಂಬ ತರಿಸಿದ್ದೀನಿ, ತುಂಬ ಇದೆ ಪ್ರಾಡಕ್ಟ್ಸ್. ಲೆಟ್ಸಿ. ನನಗೆ ಇದು ಬುಕ್ ಅನಿಸುತ್ತೆ.
ನಾನು ಯೂಶ್ವಲಿ ನಮ್ಮ ಮನೆಗೆ ಯಾವಾಗಲೂ ಪಾರ್ಸಲ್ ಬರ್ತಾನೆ ಇರುತ್ತೆ. ನಮ್ಮ ಮನೆಗೆ ಒಂದು ವಾರಕ್ಕೆ ಒಂದು ಪಾರ್ಸಲ್ ಬಂದಿಲ್ಲ ಅಂದರೆ ನನಗೂ ಸಮಾಧಾನ ಇರಲ್ಲ, ನಮ್ಮ ಮನೇಲಿ ಇರೋರ್ಗೂ ಸಮಾಧಾನ ಇರಲ್ಲ ಅನಿಸುತ್ತೆ. ಓ, ನಾನು ಒಂದೇ ಬುಕ್ ಅಂದ್ಕೊಂಡಿದ್ದೆ, 2 ಬುಕ್ ಬಂದಿದೆ. ನಾನು ನೋಡಿಲ್ಲ 2 ಬುಕ್ ಇದೆ ಅಂತ ಆ್ಯಕ್ಚುಲಿ. ವಾವ್. ನಾನು ಯೂಶ್ವಲಿ ಡೈರಿ ಬರೀತೀನಿ. ಆಲ್ಮೋಸ್ಟ್ ಅರೌಂಡ್ 7 ಇಯರ್ಸ್ ಆಯಿತು. ನಾನು ಯಾವಾಗ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಫಸ್ಟ್ ಡೇಯಿಂದ ನಾನು ಫಸ್ಟ್ ಅರ್ನ್ ಮಾಡಿದ ಮನಿಯಿಂದ ಇವತ್ತಿನ ತನಕನೂ ನಾನು ಬರೀ ಅರ್ನ್ ಮಾಡಿರೋ ಮನಿ ಅಂತಲ್ಲ, ನಾನು ಏನು ಮಾಡಬೇಕು ಫ್ಯೂಚರಲ್ಲಿ ಅಂತ, ನೆಕ್ಸ್ಟ್ ಇಯರ್ ನನ್ನ ಗೋಲ್ ಮತ್ತು ಡ್ರೀಮ್ ಏನಿರುತ್ತೆ, ಏನೋ ಮಾಡಬೇಕು ಅಂತಂದರೆ ನಾನು ಈ ಇಯರೇ ಬರಿತೀನಿ. ನಾನು ಬರೆದ್ಬಿಟ್ಟು ನನ್ನ ಗೋಲ್ ಎಲ್ಲ ಕಂಪ್ಲೀಟ್ ಆಯಿತಾ ಅಂತ ಎಂಡ್ ಆಫ್ ದಿ ಇಯರ್ ನಾನು ಟಿಕ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಹೋದ ವರ್ಷ ಏನು ಗೋಲ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ನನ್ನ ಆಸೆ ಇತ್ತು, ಏನು ತೊಗೋಬೇಕು, ಎಲ್ಲಿ ಟ್ರಾವೆಲ್ ಮಾಡಬೇಕು ಅಂತೆಲ್ಲ ಇತ್ತು, ಅದೆಲ್ಲ 90% ಕಂಪ್ಲೀಟ್ ಆಗಿದೆ. ಇನ್ನು 10% ಪೆಂಡಿಂಗ್ ಇತ್ತು, ಅದು ಈ ಇಯರ್ಗೆ ಅದನ್ನೇ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಇಯರ್ ಎಕ್ಸ್ಟೆಂಡ್ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಈ ಬುಕ್ನ ನಾನು ಮೇ ಬಿ ಯೂಟ್ಯೂಬ್ಗೆ ಮತ್ತು ಇನ್ಸ್ಟಾ ವ್ಲಾಗ್ ಏನಾದ್ರು ಡೀಟೇಲಿಂಗ್ ಬೇಕು ಅಂತ ಅಂದರೆ ಇದನ್ನು ಯೂಸ್ ಮಾಡ್ತೀನಿ. ಯಾಕೆಂದರೆ ನಂದು ಮೇನ್ ಡೈರಿಲಿ ಬಂದು ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಮಾತ್ರ ಬರೀತೀನಿ. ಸೊ ಅದಕ್ಕಷ್ಟೇ. ಸೊ ಇದರಲ್ಲಿ ಏನಾದ್ರು ನಾನು ಯಾಕೆಂದರೆ ಇವಾಗ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ 3-4 ಇಯರ್ಸ್ ನಾನು ನೋಡಿದಾಗ ಈ ಡೈರಿನ ನಂಗೆ ಖುಷಿ ಆಗಬೇಕು, ಓಕೆ ಈ ಥರ ಎಲ್ಲ ನಾನು ಮಾಡ್ತಾ ಇದ್ದೆ, ಈ ಥರ ಸ್ಟಾರ್ಟಿಂಗಲ್ಲಿ ಹಿಂಗೆ ಮಾಡಿದ್ದೆ ಅಂತ ನಾನು ಎಲ್ಲನೂ ಕೂಡ ನೀಟಾಗಿ ಸ್ಟೋರ್ ಮಾಡ್ತೀನಿ. ಸೊ ಅದಕ್ಕಷ್ಟೇ. ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ನೋಡೋಣ. ತುಂಬ ವೆಯ್ಟ್ ಇದೆ. ಓ, ಇದು ಹ್ಯಾಂಗಿಂಗ್ ಮಾಡೋಕ್ಕೆ ವುಡನ್ ಹ್ಯಾಂಗಿಂಗ್ ಥರ ಏನೋ ತೊಗೊಂಡಿದ್ದೆ. ಮೇ ಬಿ ಅದೇ ಅನಿಸುತ್ತೆ, ಅದೇ 100% ಅದೇ. ಯಾ, ಈಗ ನಾನು ತುಂಬ ದಿನದಿಂದ ಈ ಥರ ತರಿಸ್ಬೇಕು ಮನೆಗೆ ಅಂತ ಅಂದ್ಕೊಂಡಿದ್ದೆ, ಬಟ್ ಮನೆಗೆ ತರ್ಸೋಕ್ಕಾಗಿಲ್ಲ. ಈ ಥರ ಇಲ್ಲಿ ಸ್ವಲ್ಪ ಪಾಟ್ಸ್ ಏನಾದರೂ ಅರೇಂಜ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಈ ಥರ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓಕೆ, ಚೆನ್ನಾಗಿದೆ. ಪ್ರಾಡಕ್ಟ್ ಇಷ್ಟ ಆಯಿತು. ಬಟ್ ಇಲ್ಲಿ ಆಯಿಲ್ ಪೇಂಟ್ ಏನಾದರೂ ಮಾಡಬೇಕಿತ್ತು ಅನಿಸುತ್ತೆ. ಸ್ವಲ್ಪ ವುಡನ್ ಫ್ರೆಶ್ ಆಗಿ ಕಟ್ ಮಾಡಿರೋ ಥರ ಇದೆ. ನನ್ನ ಹತ್ರ ವುಡ್ಗೆ ಪೇಂಟ್, ನಾನು ಈವೆಂಟ್ಸ್ ಮಾಡ್ತೀನಲ್ಲ, ಪೇಂಟ್ ಮಾಡೋಕ್ಕೆ ವುಡನ್ಗಿದೆ. ಬಟ್ ನೋಡೋಣ, ಇದೇ ಅಸ್ಥೆಟಿಕ್ ಕಾಣಿಸಿದ್ರೆ ಇದೇ ಹಾಕ್ತೀನಿ, ಇಲ್ಲಾಂದರೆ ಪೇಂಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಇದು ಏನಂತ ಗೊತ್ತಾಗ್ತಲ್ಲ. ಲೆಟ್ಸ್ ಸಿ. ಇದು ಆಲ್ಮೋಸ್ಟ್ ಇದೂ ಮೀಶೋಯಿಂದ ತರಿಸಿರೋದು. ಡೈರಿ ಅಮೆಝಾನಿಂದ ತರಿಸಿದ್ದು. ಮೀಶೋಲ್ಲಿ ನೋಡಿದೆ, ಬಟ್ ಮೀಶೋಲಿ ಈ ಥರ ಸಿಗಲಿಲ್ಲ ನನಗೆ. ಏಕೆಂದರೆ ನಾನು ಥೀಮ್ ಪ್ಲ್ಯಾನ್ ಮಾಡ್ತಿರೋದ್ರಿಂದ ನೋಡಿ, ಥೀಮ್ಗೆ ಮ್ಯಾಚ್ ಆಗೋ ಥರ ಕಲರ್ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ನಾನು ನಾನು ಪಿಂಕ್ ಕಲರ್ ಫ್ಯಾನ್ ಏನಲ್ಲ, ಪಿಂಕೇ ನಂಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಒಂಥರ ಅಸ್ಥೆಟಿಕ್ ಕ್ಯೂಟಾಗಿ ಕಾಣಿಸುತ್ತೆ ಅಂತ ನನಗೆ ಕ್ಯೂಟ್ ಥಿಂಗ್ಸ್ ಇಷ್ಟ ತುಂಬ. ಸೊ ಪಿಂಕಲ್ಲೇ ಕ್ಯೂಟ್ ಥಿಂಗ್ಸ್ ಜಾಸ್ತಿ ಇದ್ದಾವೆ. ಇದು ಏನಾದರೂ ಹ್ಯಾಂಗ್ ಮಾಡಬೇಕು ಅಂದರೆ ಹುಕ್ಗಳು ತರಿಸಿದ್ದೆ. ಇದು ಯಾವ ಥರ ಅಂತಂದರೆ ಲೈಕ್ ಈ ಥರ ವಾಲ್ಗೆ ಸ್ಟಿಕ್ ಮಾಡೋಕ್ಕೆ. ಅದೇ ನಾನು ಬಂದುಬಿಟ್ಟು ಪಿಂಕ್ ಆ್ಯಂಡ್ ವೈಟ್ ಕಲರ್ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಈಗೇನಾದರೂ ಹ್ಯಾಂಗ್ ಮಾಡಬೇಕು ಅಂತಂದರೆ ಇದನ್ನು ಹ್ಯಾಂಗ್ ಮಾಡಬೇಕಂತ ಅಂದರೆ ಸೊ ಈ ಹುಕ್ ಬೇಕಾಗುತ್ತೆ ಗೋಡೆಗೆ. ಇದು ವೆಯ್ಟ್ ತಡೆಯುತ್ತಾ ಇಲ್ವಾ ನನಗೆ ಇನ್ನೂ ಐಡಿಯಾ ಇಲ್ಲ. ಯಾಕೆಂದರೆ ವೆಯ್ಟ್ ತಡಿಲಿಲ್ಲನೇ ನನ್ನ ಹತ್ರ ಎಕ್ಸ್ಟ್ರಾ ಇದೆ, ನಾನು ಅದು ಯೂಸ್ ಮಾಡ್ಕೊತೀನಿ. ಬಟ್ ಇದು ಕ್ಯೂಟಾಗಿ ಕಾಣಿಸುತ್ತೆ ಅಂತ. ಅಥವಾ ಇಲ್ಲಿ ವಿಂಡೋಗೆ ಏನಾದ್ರು ನಾನು ಸ್ಟಿಕ್ ಮಾಡಬೇಕಂದ್ರೆ ಅದನ್ನ ಸ್ಟಿಕ್ ಮಾಡಿ ಚಿಕ್ಕದಾಗಿ ಏನಾದ್ರು ಹ್ಯಾಂಗ್ ಮಾಡ್ಕೋತೀನಿ. ಸೊ ನೋಡೋಣ. ಇದು ಅರೌಂಡ್ ವಿತಿನ್ 100 ರುಪೀಸಲ್ಲಿ ಬಂದಿದೆ ನನಗೆ ಮೀಶೋಲಿ. ಸೊ ಏನು ತೊಂದರೆ ಇಲ್ಲ, ಕಮ್ಮಿ ಇದೆ ಅಂತ ಚೆನ್ನಾಗಿ ಆರ್ಡರ್ ಮಾಡೋದೊಂದು ಬರುತ್ತೆ ನನಗೆ. ಇದು ಫ್ರೇಮ್ಸ್ ಅಮೆಝಾನಲ್ಲಿ ತರಿಸಿರೋದು. ಅರೌಂಡ್ 500-600 ಅನಿಸುತ್ತೆ ಫ್ರೇಮ್ಗೆ. ಇದರಲ್ಲಿ ನಂಗೆ ಯಾವ ಫ್ರೇಮ್ ಬೇಕೋ ಅದು ಮಾತ್ರ ಯೂಸ್ ಮಾಡ್ಕೋತೀನಿ, ಎಲ್ಲ ಫ್ರೇಮ್ನು ಹಾಕ್ಕೊಳ್ಳಲ್ಲ. ಇಲ್ಲಿ ಇದರಲ್ಲಿ ಬಂದುಬಿಟ್ಟು 3 ಪ್ರಾಡಕ್ಟ್ಸ್ ಲೈಕ್ 3 ಫ್ರೇಮ್ಸ್ ಇತ್ತು. ನನಗೆ 1 ಅಥವಾ 2 ಸಾಕು ಫ್ರೇಮ್. ನನಗೆ ಇದರಲ್ಲಿ ಥಾಟ್ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾನು ಆ್ಯಡ್ ಮಾಡ್ತೀನಿ. ತುಂಬ ನೋಡಿದೆ ಅಮೆಝಾನಲ್ಲಿ ನನಗೆ, ಬಟ್ ಇದರಲ್ಲಿ ನನಗೆ ಲೈಫಿಗೆ ಸೂಟ್ ಆಗೋ ಥರ ಇದು ಒಂದೇ ಪರ್ಫೆಕ್ಟ್ ಆಗಿತ್ತು ನನಗೆ. ಸೊ ಅದಕ್ಕಷ್ಟೇ ಇದನ್ನ ಆರ್ಡರ್ ಮಾಡಿದೆ. ತುಂಬ ಗಟ್ಟಿ ಇದೆ. ಯಾ, ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ನೋಡಿ, ಡ್ಯಾಮೇಜ್ ಆಗಬಾರ್ದು ಅಂತ. ಅಮೆಝಾನ್ ಅವರು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಓಕೆ, ಹಾಂ, ಇದರಲ್ಲಿ ಏನಿದೆ ಅಂತಂದರೆ ಮೇಕ್ ಯುವರ್ ಸೆಲ್ಫ್ ಎ ಪ್ರಯಾರಿಟಿ ಫಸ್ಟ್. ನಂಗೆ ಸೂಟ್ ಆಗುತ್ತೆ, ಇನ್ನು ನೋಡೋಣ. 3 ಇದೆ ಅಲ್ಲ, 3ಅಲ್ಲಿ ಯಾವ್ದು ನಂಗೆ ಸೂಟ್ ಆಗುತ್ತೆ ಅಂದರೆ 3ಅಲ್ಲಿ 2 ಯೂಸ್ ಮಾಡೋಣ ಅಂತೀನಿ. ಬೆಸ್ಟ್ ಯಾವುದಿದೆ. ಈ ಫ್ರೇಮ್ಸ್ ಅಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಮನೆಗೆ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಫ್ರೇಮ್ಸ್ ಕ್ವಾಲಿಟಿ. ಲೈಟ್ ವೆಯ್ಟ್ ಇದೆ, ತುಂಬ ವೆಯ್ಟ್ ಇಲ್ಲ. ನಂಗೆ ಇವಾಗ ಏನಾದರೂ ನೀವು ಮನೆಗೆ ಗೋಡೆಗೆ ಹಾಕೋಕ್ಕೆ ವೆಯ್ಟ್ ಅಂತ ಅಂದ್ಕೊಳ್ಳೋಂಗೇನಿಲ್ಲ. ಹುಕ್ ನಾರ್ಮಲ್ ಯಾವ್ದಾದ್ರು ಹುಕ್ನ ಹಾಕ್ಬಿಟ್ಟು ಹಾಕ್ಬೋದು. ತುಂಬ ವೆಯ್ಟ್ ಇಲ್ಲ, ಲೈಟ್ ವೆಯ್ಟೇ ಇದೆ.
ಇದು ನಾನು ಹೇಳಿದ್ನಲ್ಲ ಫಸ್ಟ್ ಒನ್. ಓಕೆ, ದೆನ್ ಸೆಕೆಂಡ್ ಒನ್. ಆ್ಯಕ್ಚುಲಿ ಇದು ನನಗೆ ಪರ್ಫೆಕ್ಟ್ ಅನಿಸುತ್ತೆ. ವರ್ಕಿಂಗ್ ಆನ್ ಮೈ ಡ್ರೀಮ್ ಲೈಫ್. ಸೀರಿಯಸ್ಲಿ ಎಸ್, ಹೌದು, ನಾನು ಆಲ್ರೆಡಿ ನನ್ನ ಡ್ರೀಮಲ್ಲಿ ಇದ್ದೀನಿ. ಐ ಬಿಲೀವ್ ಇನ್ ಮೈ ಸೆಲ್ಫ್ ಆ್ಯಂಡ್ ಮೈ ಎಬಿಲಿಟಿ ಟು ಸಕ್ಸೀಡ್. ಅಲ್ವಾ, ಮ್ಯಾಚ್ ಆಗುತ್ತೆ ಅನಿಸುತ್ತೆ ನನಗೆ. ಬಟ್ ನನಗೆ ಇವಾಗ ಕನ್ಫ್ಯೂಷನ್ ಆಗ್ತಿದೆ. ಓಕೆ, ಇದೆರಡು ಇಷ್ಟ ಆಗ್ತಾ ಇದೆ. ಐ ಡೋಂಟ್ ನೋ ಯಾವ್ದು ಹಾಕ್ತೀನಿ ಅಂತ ಗೊತ್ತಿಲ್ಲ. ಮೇ ಬಿ 2 ಆ್ಯಡ್ ಮಾಡ್ತೀನಿ ಬ್ಯಾಕ್ಗ್ರೌಂಡಲ್ಲಿ, ಇಲ್ಲ 3. ಸ್ವಲ್ಪ ಹೈಟಲ್ಲಿ ಪ್ಲ್ಯಾನ್ ಮಾಡಿದ್ರೆ 3 ಆ್ಯಡ್ ಮಾಡ್ಬೋದು. ಬಟ್ ಹೈಟಲ್ಲಿ ಪ್ಲ್ಯಾನ್ ಮಾಡಿ 3 ಆ್ಯಡ್ ಮಾಡಿದ್ರೆ ವೀಡಿಯೋಗೆ ಕ್ಯಾಪ್ಚರ್ ಆಗಲ್ಲ, ಅದಕ್ಕಷ್ಟೇ. ಇನ್ನು ಯಾವ್ದಾರು ಒಂದು 2 ಪ್ರಾಡಕ್ಟ್ಸ್, ಇನ್ನೂ 4 ಇದೆಯಲ್ಲ. ನನಗೆ ಗೊತ್ತಿಲ್ಲ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ. ಸ್ಟಿಕ್ಕರ್ಸ್ ಅನಿಸುತ್ತೆ, ವಾಲ್ ಸ್ಟಿಕ್ಕರ್ಸ್. ಬೇರೆ ಯಾವುದೋ ಸ್ಟಿಕ್ಕರ್ ಆರ್ಡರ್ ಮಾಡಿ. ಓಕೆ, ಇದು 300 ಕೊಟ್ಟು ಆರ್ಡರ್ ಮಾಡಿದ್ದೆ, ಆದರೆ ಆಲ್ರೆಡಿ ಬ್ರೋಕನ್ ಆಗಿಬಿಟ್ಟಿದೆ. ಸೀರಿಯಸ್ಲಿ ರಿಟರ್ನ್ ಮಾಡಬೇಕು ಇದನ್ನ. ರಿಟರ್ನ್ ಡೇಟ್ ಮುಗ್ದೋಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ತುಂಬ ದಿನ ಆಯಿತು ತಗೊಂಡು. ಇಲ್ಲ, ರಿಟರ್ನ್ ಡೇಟ್ ಮುಗ್ದಿರಲ್ಲ. ಇಲ್ಲಿ ನೋಡಿ, ಕಂಪ್ಲೀಟ್ ಲೈನ್ ಕ್ರ್ಯಾಕ್ ಆಗಿದೆ. ಇದು ಈ ಥರ ಮಿರರ್, ವಾಲ್ಗೆ ಮಿರರ್, ಲೈಕ್ ಸ್ಟಿಕ್ಕರಿಂಗ್ ಥರ ಮಿರರ್. ಇದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಕಲರ್ ಕಾಂಬಿನೇಷನ್ ನೋಡಿ, ಲೈಕ್ ಲೈಟ್ ಪೇಸ್ಟಲ್ ಪಿಂಕ್ ಪ್ಲ್ಯಾನ್ ಮಾಡಿದ್ದೆ. ಇಟ್ಸ್ ಗಾನ್. ನಾನು ಇಷ್ಟು ವರ್ಷದಲ್ಲಿ ತೊಗೊಂಡಿದ್ದ ಪ್ರಾಡಕ್ಟ್ ಏನೋ ಡ್ಯಾಮೇಜ್ ಆಗಿದೆ ಅಂದರೆ ಇದೆ ಅನಿಸುತ್ತೆ. ಮುರಿದೇ ಹೋಗ್ಬಿಟ್ಟಿದೆ. ಮುರಿದೋಗ್ಬಿಟ್ಟಿದೆ. ರಿಟರ್ನ್ ಮಾಡಬೇಕು ಇದು. ನೆಕ್ಸ್ಟ್ ಪ್ರಾಡಕ್ಟ್ಸ್ ಯಾವುದು ಅಂತ ನೋಡೋಣ. ಇದು ನಾನು ಬ್ಯಾಕ್ಗ್ರೌಂಡ್ಗೆ ವಿಂಡೋಗೆ ಸ್ಕ್ರೀನ್ ಹಾಕೋಣ ಅಂತ ಅಂದ್ಕೊಂಡೆ. ಅಸ್ಥೆಟಿಕ್ಕಾಗಿ ಈ ವೈಟ್ ಸ್ಕ್ರೀನ್ ಹಾಕಿಬಿಟ್ಟು, ಅಲ್ಲ ಕರ್ಟನ್ ಹಾಕಿಬಿಟ್ಟು, ಅದ್ರ ಮೇಲೆ ಸೀರಿಯಲ್ ಲೈಟ್ಸ್ ಏನಾದ್ರು ಪ್ಲ್ಯಾನ್ ಮಾಡೋಣ ಅಂತ ಇದ್ದೆ. ಮತ್ತು ಏನಾದರೂ ಗ್ಯಾಪಲ್ಲಿ ಫ್ಲವರ್ಸ್ನ ಆ್ಯಡ್ ಮಾಡೋಣ ಅಂತಿದ್ದೆ. ನನಗೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಬಟ್ ವೈಟ್ ಅಸ್ಥೆಟಿಕ್ಕಾಗಿ ಕಾಣಿಸಿದೆ. ತುಂಬ ಜನರು ವೈಟೇ ತರಿಸಿದ್ದಾರೆ. ಸೊ ಓಹ್, 2 ಪೀಸ್ ಇದೆಯಾ? ನಾನು ಇದರಲ್ಲಿ ಮೀಶೋದಲ್ಲಿ ತರಿಸಿದ್ದು. ಓಹೋ, ಓಕೆ ಓಕೆ ಓಕೆ. ಅದೇ ಈ ವಿಂಡೋಗೆ ಸಾಕಾಗುತ್ತೆ, ಅಲ್ಲಿಂದ ಇಲ್ಲಿ ಹ್ಯಾಂಗ್ ಬರೋ ಥರ ಅಂತ 5 ಫೀಟದ್ದು ತರಿಸಿದೆ. ಇದು ಒಂದು 300-350 ಇದೆ. ಬಟ್ ನಾನು ಒಂದೇ ಪೀಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ 2 ಪೀಸ್ ಕೊಟ್ಟಿದ್ದಾರೆ. 2 ಪೀಸ್ ಇದೆ. ಓಕೆ, 2 ಪೀಸ್ ಹಾಕ್ತೀನಿ. ಇಲ್ಲಿ ಎಲ್ಲ ರೆಡಿ ಮಾಡ್ತೀನಿ. ಇನ್ನೊಂದು 1 or 2 ಡೇಲಿ ಪ್ಲ್ಯಾನ್ ಮಾಡಿ. ನಾಳೆನೇ ಫ್ರೀ ಇದ್ದೀನಿ, ನಾಳೆನೇ ಮಾಡ್ಬೋದು. ಇಲ್ಲ, ನಾಳೆ ಒಂದು ಶೂಟ್ ಇದೆ, ಒಂದು ಇವೆಂಟ್ ಇದೆ. ನೋಡೋಣ, ಫ್ರೀ ಆದಮೇಲೆ ಮಾಡೋಣ. ಓಹ್, ಅಯ್ಯಯ್ಯೋ, ಓಹ್, ನಾನು ಅಂದ್ಕೊಂಡೆ ಪಿಲ್ಲೋನ ಕಂಪ್ರೆಸ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಬಿಗ್ ಸೈಜ್ ಆರ್ಡರ್ ಮಾಡಿದ್ದು. ಇದೇನು ಇಷ್ಟು ಪುಟಾಣಿ ಕವರಲ್ಲಿ ಹಾಕ್ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಇದಕ್ಕೆ 500 ಪೇ ಮಾಡಿದ್ದೀನಿ ಅನಿಸುತ್ತೆ. ನಾನು ಇದು ಬೈ ಮಾಡಿದ್ಮೇಲೆ ತುಂಬ ಯೂಟ್ಯೂಬರ್ಸ್ ಮತ್ತು ಇನ್ಫ್ಲುಯೆನ್ಸಸ್ ವ್ಲಾಗಲ್ಲಿ ಇದನ್ನು ನೋಡಿದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಾನು ಚಿಕ್ಕ ವಯಸ್ಸಿಂದ ಟೆಡ್ಡಿ ಎಲ್ಲ ನಾನು ಬೈ ಮಾಡಿಲ್ಲ. ನಮ್ಮ ಅಪ್ಪಂಗೆ ನನಗೆ ಟೆಡ್ಡಿ ಕೊಡ್ಸೋದು ಇಷ್ಟ ಇಲ್ಲ, ಅಟ್ಯಾಚ್ ಆಗಿಬಿಡ್ತಾರೆ ಮಕ್ಕಳು ಅಂತ. ಬಟ್ ಸೊ ನಾನು ಆ ಥರ ಏನೂ ಲೈಫಲ್ಲಿ ಯೂಸ್ ಮಾಡಿಲ್ಲ. ಫಸ್ಟ್ ಟೈಮ್ ಈ ಥರ ಏನೋ ಯೂಸ್ ಮಾಡ್ತಿದ್ದೀನಿ. ಕಟ್ ಮಾಡಿದ ತಕ್ಷಣ ಹೇರ್ ಹೋಗುತ್ತೆ ಒಳಗೆ. ಇವಾಗ ಯಾವ ಥರ ಫ್ಲಫಿಯಾಗಿ ಬರುತ್ತೆ ನೋಡೋಣ. ಇಷ್ಟು ಸ್ಮಾಲ್. ನಾನು ಬಿಗ್ ಸೈಜ್ ಬರುತ್ತೆ ಅಂದ್ಕೊಂಡಿದ್ದೆ. ಡ್ಯಾಮೇಜ್ ಏನಾದ್ರು ಇದೆಯಾ? ಇಲ್ಲ, ಚೆನ್ನಾಗಿದೆ. ಸುಮ್ಮನೆ ಇಟ್ಕೊಂಡು ಕುತ್ಕೊಳ್ಳೋಕ್ಕೆ ಇಲ್ಲ, ಸುಮ್ಮನೆ ಹಾಗೆ. ಹೆಲೋ. ಓಕೆ, ಇದಾಯಿತು. ಓಕೆ, ಲಾಸ್ಟ್ ಐ ಥಿಂಕ್ 1 ಅನಿಸುತ್ತೆ. ಯಾ, ದಿಸ್ ಇಸ್ ದ ಲಾಸ್ಟ್ ಒನ್. ಐ ಥಿಂಕ್ ಇದು ಬೆಡ್ ಕವರ್ ಅನಿಸುತ್ತೆ. ನಾನು ಬೆಡ್ ಕವರ್ನು ಕೂಡ ಥೀಮಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ಪರ್ಪಲ್ ಆರ್ ಪಿಂಕ್ ಪ್ಲ್ಯಾನ್ ಮಾಡಿದ್ದೆ ಅನಿಸುತ್ತೆ. ಎಸ್,
ಓ, ಆ್ಯಕ್ಚುಲಿ ನಾನು ಪರ್ಪಲ್ ಬುಕ್ ಮಾಡಿದ್ದೆ, ಆದರೆ ಅವರು ನನಗೆ ಸರ್ಪ್ರೈಸ್ ಆಗಿ ಗ್ರೀನ್ ಥರ ಕಲರ್ ಕೊಟ್ಟಿದ್ದಾರೆ. ಓಹೋ, ನೋಡಿ, ನಾನು ಈ ಕಾಂಬಿನೇಷನ್ ಪಿಲ್ಲೋ ಕವರ್ ಇದೆಯಲ್ಲ, ಈ ಥರ ಬುಕ್ ಮಾಡಿರೋದು. ಆ್ಯಕ್ಚುಲಿ ಈ ಥರ ಕಾಂಬಿನೇಷನ್ ನಾನು ಬುಕ್ ಮಾಡಿರೋದು. ಅವರು ಈ ಥರ ಇದೆ ಗ್ರೀನ್. ನಾನು ಅಂದ್ಕೊಂಡೆ ವೈಟ್ ಬೆಡ್ಶೀಟ್ ಮೇಲೆ ಪಿಂಕ್ ಫ್ಲವರ್ ಜಾಸ್ತಿ ಇರುತ್ತೆ ಅಂತ, ಬಟ್ ಇವರು ಗ್ರೀನ್ನ ಜಾಸ್ತಿ ಕೊಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಯೂಸ್ ಮಾಡೋಣ. ಆಹಾ, ಘಮ ಘಮ ಅಂತ ಇದೆ, ಹೊಸದಲ್ಲ, ಚೆನ್ನಾಗಿದೆ ಸ್ಮೆಲ್ಲ ಇದೆ. ಇದು ಒಂದು ಮಾತ್ರ ಡ್ಯಾಮೇಜ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ಪ್ರಾಡಕ್ಟ್ಸ್. ಇದು ಒಂದು ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಸ್ಮಾಲ್ ಸೈಜ್ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ನನಗೆ ತುಂಬ ಇಷ್ಟ ಆಗಿದ್ದ ಪ್ರಾಡಕ್ಟ್ ಬಂದುಬಿಟ್ಟು ಎಷ್ಟು ಕ್ಯೂಟಾಗಿದೆ ಅಲ್ಲ, ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿರೋ ಲೀಫ್ ನಮ್ಮ ಹತ್ರ ಇದೆ, ನಾನು ಈವೆಂಟ್ಸಿಗೆ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಇದು ಹ್ಯಾಂಗಿಂಗಿಗೆ ಎಕ್ಸ್ಟ್ರಾ ನಾನೇನು ಬೈ ಮಾಡಿಲ್ಲ, ಯಾಕೆಂದರೆ ಅಲ್ಲಿ ನಾನು ಏನು ನೋಡಿದೆ ಹ್ಯಾಂಗ್ ಮಾಡಿದ್ದಾರೆ ಬೇರೆ ಕ್ರಿಯೇಟರ್ಸ್ ಆಗಲಿ, ಅಲ್ಲಿ ಹ್ಯಾಂಗಿಂಗ್ದು ವಿಡಿಯೋ ಅಥವಾ ಫೋಟೋ ನೋಡಿದಾಗ ಅಲ್ಲಿ ಏನು ಐಟಮ್ಸ್ ಇತ್ತು ಅದೆಲ್ಲ ನನ್ನ ಹತ್ರ ಆಲ್ರೆಡಿ ಪ್ರಾಪ್ಸ್ ಇದೆ. ಏಕೆಂದರೆ ನಾನು ಇವೆಂಟ್ಸಿಗೆ ಯೂಸ್ ಮಾಡ್ತೀನಲ್ಲ, ರೇರಾಗಿ ಯೂಸ್ ಮಾಡೋ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇದೆ. ಸೊ ಮತ್ತೆ ನಾನು ದುಡ್ಡು ಕೊಟ್ಟು ಬೈ ಮಾಡೋದಕ್ಕಿಂತ ನಾನು ವಿಡಿಯೋಗೆ ನಾನು ಯೂಸ್ ಮಾಡ್ಕೋಬೋದು. ಎಷ್ಟೊಂದು ಯೂಸ್ ಮಾಡದೇ ಇರೋ ಪ್ರಾಡಕ್ಟ್ಸ್ ಇದೆ, ತುಂಬ ಎಲಿಗೆಂಟ್ ಐಟಮ್ಸ್ ಎಲ್ಲ ಇದೆ, ತುಂಬ ಕಾಸ್ಟ್ಲಿ, ತುಂಬ ದುಡ್ಡು ಕೊಟ್ಟು ತೊಗೊಬಂದಿದ್ದೀನಿ. ಡ್ಯಾಮೇಜ್ ಆಗುತ್ತಂತೆ ಯೂಸ್ ಮಾಡದೆ ಎಷ್ಟೊಂದು ಹಾಗೆ ಇಟ್ಟಿದ್ದೀನಿ. ಸೊ ಅದನ್ನ ರೇರಾಗಿ ಯೂಸ್ ಮಾಡ್ತೀನಿ, ಅದನ್ನು ನಾನು ಇಲ್ಲಿಗೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಪ್ಲೇಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಈ ಕಂಪ್ಲೀಟ್ ರೂಮ್ ಮೇಕ್ ಓವರ್ನ ನಾನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಾಡ್ತೀನಿ. ಇವಾಗ ಪ್ರಾಡಕ್ಟ್ಸ್ ಮಾತ್ರ ಏನು ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಸೊ ನನಗೆ ತುಂಬ ಚೆನ್ನಾಗಿ ಮಾಡಬೇಕಂತ ಇದೆ. ನನಗೆ ಪ್ಲ್ಯಾನಿಂಗ್ ಬಂದುಬಿಟ್ಟು ವಿಂಡೋಗೆ ವೈಟ್ ಕರ್ಟನ್ಸ್ ಹಾಕಿಬಿಟ್ಟು ಅದಕ್ಕೆ ಸೀರಿಯಲ್ ಲೈಟ್ಸ್ನ ಬಿಟ್ಟು ಅಲ್ಲಿ ಬೇಕಾದ್ರೆ ಲೀಫ್ ಇದೆ, ಡ್ರೈ ಲೀಫ್ ಇದೆ ನನ್ನ ಹತ್ರ, ಲೈಕ್ ಪ್ಲಾಸ್ಟಿಕ್ ಲೀವ್ಸ್ ಎಲ್ಲ, ಅದನ್ನೆಲ್ಲ ಹ್ಯಾಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಫ್ಲವರ್ಸ್ ಲೈನ್ ಥರ ಪಿಂಕ್ ಫ್ಲವರ್ಸ್ನ ಏನಾದರೂ ಅಲ್ಲಿ ಪ್ಲ್ಯಾನ್ ಮಾಡೋಣ ಅಂತೀನಿ. ದೆನ್ ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ಗೆ ಇದು ಹ್ಯಾಂಗರ್ ಒಂದು ಯೂಸ್ ಮಾಡೋಣ ಅಂತ ಇದ್ದೀನಿ. ದೆನ್ ಇದು ಕೋಟ್ಸ್ ಇರೋದು ಒಂದೆರಡು ಹ್ಯಾಂಗ್ ಮಾಡೋಣ ಅಂತ ಇದ್ದೀನಿ. ದೆನ್ ಅದು ಬಿಟ್ಟು ಬೆಡ್ಶೀಟ್ ಹಾಕ್ತೀನಿ, ಮತ್ತು ಅದೇ ಇದು ಯಾವ್ದಾರು ಕಾರ್ನರ್ಗೆ ಹಾಕ್ತೀನಿ. ವೀಡಿಯೋಗೆ ಯೂಸ್ ಮಾಡ್ಕೋತೀನಿ ಅಲ್ವೋ ಗೊತ್ತಿಲ್ಲ. ದೆನ್ ಡೈರಿ ನಾನು ಏನಾದರೂ ಮಾತಾಡ್ತಾ ಇರುವಾಗ ನೆಕ್ಸ್ಟು ಮಾತಾಡ್ಕೊಂಡು ಡೈರಿ ನೋಟ್ ಮಾಡ್ತೀನಿ. ನಾನು ನೋಟ್ ಮಾಡುವಾಗ ನಿಮಗೂ ಏನಾದರೂ ಐಡಿಯಾಸ್ ಬೇಕು ಅಂದರೆ ನೋಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕ್ಯೂಟಾಗಿದೆ. ಇದು ತುಂಬ ಕಮ್ಮಿ ಪ್ರೈಸ್ ಇದೆ, ಲೈಕ್ ಅರೌಂಡ್ 150-200 ಅನಿಸುತ್ತೆ. 2 ಡೈರಿ ಕೊಟ್ಟಿದ್ದಾರೆ. ನೈಸ್. ಸ್ಟಿಕ್ಕರು ಅಷ್ಟೇ, ನಾನು ಗೋಡೆಗೆ ಯಾವತ್ತೂ ಸ್ಟಿಕ್ ಮಾಡಿಲ್ಲ. ಸ್ಟಿಕ್ ಮಾಡಿದ್ರೆ ನಮ್ಮ ಮನೇಲಿ ಬೈತಾರ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ನನ್ನ ಲೈಫಲ್ಲಿ ಈ ಥರ ಏನು ಮಾಡಿಲ್ಲ, ಎಲ್ಲೂ ಈ ಥರ ಗೋಡೆಗೇನು ಅಂಟಿಸಿಲ್ಲ. ಗೋಡೆಗೆ ಅಂಟಿಸಿದ್ರೆ ಆಮೇಲೆ ಪೇಂಟ್ ಬರುತ್ತೋ ಅದು ಗೊತ್ತಿಲ್ಲ ನನಗೆ. ಅದು ಪೇಂಟ್ ಹೋದರೆ ನಾನೇ ಪೇಂಟ್ ಮಾಡಿಸ್ಬೇಕು, ಹಂಗಾಗಿ ಏನು ತಲೆನೋವಿಲ್ಲ. ಚಿಕ್ಕದು ಕೊಟ್ಟಿದ್ದಾರೆ ಮಿಡಲಲ್ಲಿ ಹಾಕೋಕ್ಕೆ, ಬಿಗ್ ಸೈಜ್ ಇರೋದು ಇದೆ, ಸ್ಮಾಲ್ ಸೈಜ್ ಇರೋದು ಇದೆ. ನಾನು ಇನ್ನೂ ಸ್ವಲ್ಪ ಆರ್ಡರ್ ಮಾಡಿದ್ದೆ, ಆದರೆ ಕಾರ್ಟ್ಗೆ ಹಾಕ್ಬಿಟ್ಟು ಮರ್ತೋಗಿದ್ದೀನ ಗೊತ್ತಿಲ್ಲ ನನಗೆ ಆರ್ಡರ್ ಮಾಡೋಕ್ಕೆ. ಬಟ್ ಇಷ್ಟೇ ಸಾಕು ಅನಿಸುತ್ತೆ, ಯಾಕೆಂದರೆ ವೀಡಿಯೋದಲ್ಲಿ ನಾನು ಮೇಯ್ನಾಗಿ ಕಾಣಿಸ್ತೀನಿ, ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಕವರ್ ಆಗೋಲ್ಲ. ಸೊ ಫೈನ್. ನನ್ನ ಹತ್ರ ರಿಂಗ್ ಲೈಟ್ ಎಲ್ಲ ಇದೆ, ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಸ್ವಲ್ಪ ಇನ್ನೂ ವೈಡಾಗಿ ಕಾಣಿಸೋ ಥರ ಒಂದು ಸ್ವಲ್ಪ ದೂರದಿಂದನೂ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಸೊ ಇವಾಗೆಲ್ಲ ಇದನ್ನು ಪ್ಯಾಕ್ ಮಾಡಬೇಕು. ಫುಲ್ಲು ಮೆಸ್ಸಪ್ ಮಾಡ್ಕೊಂಡಿದ್ದೀನಿ, ಫುಲ್ಲು ನಾನು ಮೊದಲೇ ಮೆಸ್ಸಿ ಗರ್ಲ್, ತುಂಬ ಮಿಸ್ ಮಾಡ್ತಾ ಇರ್ತೀನಿ. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ವಿಡಿಯೋ ಆದಮೇಲೆ ಹಾಗೆ ಇಟ್ಬಿಡ್ತೀನಿ ಪ್ಯಾಕ್ ಮಾಡಿದೆ. ಸೊ ಇವಾಗಲೇ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಕೊಬಿಡ್ತೀನಿ. ಕಂಪ್ಲೀಟ್ ವೀಡಿಯೋನ ನಾನು ಇನ್ನೊಂದು 2-3 ಡೇಸಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಹೀಗೆ ನನ್ನ ಚಾನಲ್ನ ಹಾಕೋ ಎಲ್ಲ ವೀಡಿಯೋನ ನೋಡ್ತಾ ಇರಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅಥವಾ ನನ್ನ ಇನ್ಸ್ಟಾ ಪೇಜಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.